ಎಲ್ರಿಗೂ ಸ್ವತಂತ್ರ ದಿನಾಚರಣೆ ನಮ್ಮ ಮನಸ್ಸಿಂದ ಹೇಳ್ತೀನಿ. ಇವತ್ತಿನ ದಿವಸ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿರೋ ದಿವಸ 15 ಆಗಸ್ಟು. ಪ್ರತಿ ವರ್ಷವೂ ನಾವು 15 ಆಗಸ್ಟು 26 ಜನವರಿ ಮಾಡ್ತೀವಿ. ಅದರಲ್ಲಿ ವಿಶೇಷವಾಗಿ ಇವತ್ತು ಕುವೆಂಪು ಪಾರ್ಕ್ ಒಳಗಡೆ ನಮ್ಮ ಕುವೆಂಪು ಪಾರ್ಕ್ನಲ್ಲಿ ನೋಡಿ, ಇಲ್ಲಿ ಪ್ರತಿ ವರ್ಷವೂ 15 ಆಗಸ್ಟ್ಗೆ 26 ಜನವರಿಗೆ ಸುಮಾರು ಜನ ಇಲ್ಲಿ ಸ್ಟೇಡಿಯಂ ಐತೆ, ವಿಶ್ವೇಶ್ವರ ಸ್ಟೇಡಿಯಂಗೆ ಬಂದು ಅಲ್ಲಿ ಸ್ಟೇಡಿಯಂನಲ್ಲಿ ಎಲ್ಲ ಪ್ರೋಗ್ರಾಮ್ ನೋಡಿಕೊಂಡು ಪ್ರತಿ ತಂದೆ ತಾಯಿ ಮಕ್ಕಳು ಎಲ್ಲರೂ ಬಂದು ಈ ಪಾರ್ಕ್ ಒಳಗಡೆ ಹಬ್ಬದ ಥರ ಯಾವ ಥರ ಆಚರಣೆ ಮಾಡ್ತೀರಿ ಆ ಥರ ಮಾಡ್ತಾರೆ. ಒಂದು ಖುಷಿಯಿಂದ ಎಲ್ಲ ಮಕ್ಕಳ ಜೊತೆಯಲ್ಲಿ ಬಂದು ಯಾವ ನಾವು ಟೂರಿಸ್ಟ್ ಪ್ಲೇಸ್ಗೆ ಹೆಂಗೆ ಹೋಗ್ತೀರಿ ಆ ಥರ ಬಂದು ಆಚರಣೆ ಮಾಡ್ತಾರೆ. ಭಾಳ ಖುಷಿಯಿಂದ ಕೂತ್ಕೊಂಡಿದ್ದಾರೆ ಆಡ್ಕೊಂಡು ಮಕ್ಕಳೆಲ್ಲ. ನೋಡಿ, ಈ ಪಾರ್ಕು ಸುಮಾರು ವರ್ಷಗಳಿಂದ ಡೆವಲಪ್ಮೆಂಟ್ ಏನು ಇದಿಲ್ಲ. ಈ ಪಾರ್ಕ್ ಒಳಗಡೆ ಸುಮಾರು ನಾನು ಹುಟ್ಟಿ ಇಲ್ಲೇ ಬೆಳೆದಿರೋದು, ಇದೇ ಭಾಗದಲ್ಲಿ ಹುಟ್ಟಿ ಬೆಳೆದಿರೋದು. ಇಲ್ಲಿ ಸುಮಾರು MLAಗೆ ನಾನು ನೋಡಿದ್ದೀನಿ. ಸುಮಾರು ಶ್ರೀನಿವಾಸ್ ಗೌಡ್ರ ಸಾಹೇಬರು 4 ಸತಿ MLA ಆಗಿದ್ರು, ವರ್ತೂರು ಪ್ರಕಾಶ್ ಸಾಹೇಬರು 2 ಸತಿ MLA ಆಗಿದ್ರು. ಬಟ್ ಅವರು ಪ್ಲೇಟ್ನಲ್ಲಿ ಏನು ಈ ಪಾರ್ಕ್ ಡೆವಲಪ್ಮೆಂಟ್ಸ್ ಆಗಿಲ್ಲ. ಆಗಿತ್ತು, ಅಷ್ಟು ಇಷ್ಟ ಆಗಿಲ್ಲ. ನಮ್ಮ ಕೊತ್ತೂರ್ಜಿ ಮಂಜುನಾಥ್ ಸಾಹೇಬರು ಸಹಕಾರದಿಂದ ಈ ಸತಿ ಕಡಿಮೆ ಅಂದ್ರೂ 30 ಲಕ್ಷಕ್ಕಿಂತ ಹೆಚ್ಚಾಗಿ ಅನುದಾನ ಹಾಕಿ ಈ ಪಾರ್ಕ್ ಡೆವಲಪ್ಮೆಂಟ್ಸ್ಗೆ ನೋಡಿ. ರೋಡ್ ಪಕ್ಕದಲ್ಲಿನೇ, ಡ್ರೈನ್ ಪಕ್ಕದಲ್ಲಿ ಮೆಶ್ಶು, ಈ ಯಾರೋ ಹುಡುಗರು ಬಂದು ಅಲ್ಲಿಂದ ಜಂಪ್ ಹೊಡ್ಕೊಂಡು ಬಂದು ಪಾರ್ಕ್ ಒಳಗಡೆ ಲೈಟಿಂಗಿಗೆಲ್ಲ ಕಲ್ಲು ಹೊಡಿತಾ ಇದ್ರು. ಅದೆಲ್ಲ ಅವಾಯ್ಡ್ ಮಾಡೋಕ್ಕೆ ಮೆಶ್ ಹೈಟ್ ಮಾಡಿದ್ದಾರೆ. ಮತ್ತು ಈ ಕುವೆಂಪು ಸ್ಟ್ಯಾಚ್ಯೂಗೆ ಕಲ್ಲು ಹೊಡೆದು ಎಲ್ಲ ಡ್ಯಾಮೇಜ್ ಮಾಡಿಬಿಟ್ಟಿದ್ರು, ಅದು ರೆಡಿ ಮಾಡಿದ್ದಾರೆ. ನೋಡಿ, ಇದೆಲ್ಲ ಪೂರ್ತಿ ನಮ್ಮ MLA ಸಾಹೇಬರು ಸಹಕಾರದಿಂದ ಆಗಿದೆ. ಇವತ್ತು ನಾನು ಸ್ವತಂತ್ರ ಸಿಕ್ಕಿರೋ ದಿವಸ ನಾನು ನಮ್ಮ MLA ಸಾಹೇಬರಿಗೆ ಮನಸ್ಫೂರ್ತಿಯಾಗಿ ಧನ್ಯವಾದ ಹೇಳ್ತೀನಿ. ಅನಿಲ್ ಕುಮಾರ್ ಸಾಹೇಬರಿಗೆ, ನಸೀರ್ ಅಹಮದ್ ಸಾಹೇಬರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಅವ್ರು 3 ಜನ ಲೀಡರ್ಶಿಪ್ನಲ್ಲಿ ಸುಮಾರು ಹಲವಾರು ಕೆಲಸಗಳು ನಮ್ಮ ವಾರ್ಡ್ನಲ್ಲಿ ಆಗಿದೆ. ನೋಡಿ, ಇದಕ್ಕೆ ಮುಂಚೆ ಸುಮಾರು MLA ಅವ್ರು ಬಂದಿದ್ದು ಹೋಗಿದ್ದಾರೆ. ಸಂಸದರು ನಮ್ಮ ಪದೇ ಹೇಳ್ತಾ ಇರ್ತಾರೆ, ಮುನ್ಸಾಮಿ ಸಾಹೇಬರು ಬರೀ ಕ್ಲಾಕ್ ಟವರ್ದು ಹೇಳ್ತಾರೆ ಪಾಪ ಅವರು. ಅದು ಬಿಟ್ಟರೆ ಏನು ಅವ್ರಿಗೆ ಬೇರೆ ಹೇಳ್ಕೊಳಕ್ಕೆ ಏನು ಗತಿ ಇಲ್ಲ ಪಾಪ ಅವ್ರಿಗೆ. ಬರೀ ಕ್ಲಾಕ್ ಟವರ್ದಲ್ಲಿ ಅದೊಂದೇ ಬಣ್ಣ ಹೊಡೆದಿರೋದು ಹೇಳೋದು. ಈ ಪಾರ್ಕ್ ಒಳಗಡೆ 15 ಆಗಸ್ಟ್ಗೆ 26 ಜನವರಿಗೆ ಪ್ರತಿ ವರ್ಷ 2 ಸತಿ ಹೋಗ್ತಾರೆ. 8 ಬಾರಿ ಬಂದಿದ್ದಾರೆ, 10 ಬಾರಿ 2 ಸತಿ ಹೋಗ್ತಾರೆ. ಈ ಪಾರ್ಕ್ನಲ್ಲಿ ಬಂದು ವಿಸಿಟ್ ಕೊಟ್ಟಿಲ್ಲ, ಈ ಪಾರ್ಕ್ನಲ್ಲಿ ಹೆಂಗಿದೆ ಅಂತ ನೋಡಿಲ್ಲ. ನೋಡಿ, ಈ ಪಾರ್ಕ್ನಲ್ಲಿ ಬಂದು ನೋಡಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಪಾಪ ವಯಸ್ಸಾಗೋರು ವಾಕಿಂಗ್ ಹೋಗೋರು ವಾಕಿಂಗ್ ಬಿದೋಗ್ತಾ ಇದ್ರು, ಹಂಗೆ ಕಾಲು ಜಾರಿ. ಅದು ಮಳೆ ಬಂದರೆ ಅಷ್ಟು ತೊಂದರೆ ಇತ್ತು. ಮುನ್ಸಾಮಿ ಸಾಹೇಬ್ರಿಗೆ ಅದು ಪಾಪ ಕೆಲಸ ಮಾಡೋಕ್ಕಾಗಿಲ್ಲ. ಬರೀ ಕ್ಲಾಕ್ ಟವರ್ದು ಹೇಳ್ತಾರೆ. ಕ್ಲಾಕ್ ಟವರ್ದಲ್ಲಿ ಬರೀ ಬಣ್ಣ ಹೊಡೆದಿರೋದು 5 ವರ್ಷದಲ್ಲಿ ಅದು ಒಂದೇ ಉದಾಹರಣೆ ಅವ್ರಿಗೆ. ಬೇರೆ ಏನು ಅವ್ರಿಗೆ ಪಾಪ ಸಿಕ್ಕಿಲ್ಲ. ಅದ್ರಿಗೆ ಇವತ್ತು ನಮ್ಮ MLA ಸಾಹೇಬರು ಸಹಕಾರದಿಂದ 30 ಲಕ್ಷಕ್ಕಿಂತ ಹೆಚ್ಚಾಗಿ ಫಂಡ್ ಹಾಕಿ ಕೆಲಸ ಮಾಡಿದ್ದಾರೆ. ಇನ್ನೂ ಕಡಿಮೆ, ಇನ್ನು ಮುಂದೆ ಕೆಲಸ ಆಗಬೇಕು. MLA ಸಾಹೇಬರು ನಮಗೆ ನಂಬಿಕೆ ಕೊಟ್ಟಿದ್ದಾರೆ. ಮುಂದೆನೂ ನಿಮಗೆ ಫಂಡ್ ಹಾಕಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ನನಗೆ ನಂಬಿಕೆನೂ ಇದೆ, ಕೆಲಸ ಮಾಡಿಕೊಡ್ತಾರೆ ಅಂತ ಹೇಳಿ. ಇವತ್ತು ನಾನು ನನ್ನ ಮನಸ್ಸಿಂದ MLA ಸಾಹೇಬ್ರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಅವ್ರ ಮುಖಾಂತರ ನಮಗೆ ಹಲವಾರು ಕೆಲಸಗಳು ನನ್ನ ವಾರ್ಡಲ್ಲಿ ಆಗಿದೆ. ಇದು ಪಾರ್ಕ್ ಮೇಲಿನೂ ಕಡಿಮೆ ಅಂದ್ರೂ 40 ಲಕ್ಷ ಫಂಡ್ ಹಾಕಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಇನ್ನು ಊರಿನಲ್ಲಿ ಬೇರೆ ಬೇರೆ ರೀತಿ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಇನ್ನು 1 ವರ್ಷದಲ್ಲಿ ನಮ್ಮ ಕೋಲಾರ ಪರಿಸ್ಥಿತಿನೇ ಚೇಂಜ್ ಆಗ್ತದೆ. ನಮ್ಮ ಕೋಲಾರ ಡೆವಲಪ್ಮೆಂಟ್ಸ್ ಆ ಥರ ಆಗ್ತಾ ಇದೆ. ಪ್ರತಿ ಒಂದೊಂದು ಕೆಲಸನೂ ಹುಡುಕಿ ಏನೇನು ಮಾಡಬೇಕು ನಮ್ಮ MLA ಸಾಹೇಬರು ಮಾಡ್ತಾ ಇದ್ದಾರೆ. ಅದು ನಾವು ಅದೃಷ್ಟ, ನಮ್ಗೆ ನಾವು ಪುಣ್ಯ ಮಾಡಿದ್ರು ಇಂಥ MLA ಇಂಥ ಶಾಸಕರು ಸಿಕ್ಕಿರೋದು ನಮಗೆ. ನಾವು ಮನಸ್ಸಿಂದ ನಮ್ಮ MLA ಸಾಹೇಬರಿಗೆ ಧನ್ಯವಾದ ಹೇಳ್ತೀನಿ.